ನಾವು ರಿಲೀಸ್ ಮಾಡಬೇಕು ಅಂತ ಹೊರಟಾಗ ಎಷ್ಟೋ ಜನ ಹೇಳಿದ್ದು ಥಿಯೇಟ್ರಿಕಲ್ ರಿಲೀಸೇ ಮಾಡಬೇಡಿ, ಆಮೇಲೆ ಮೊದಲನೇ ಬಾರಿ ಬರ್ತಿದ್ದೀರಾ, ನಿಮ್ಗೆ ಯಾರು ಗಾಡ್ ಫಾದರ್ಸ್ ಇಲ್ಲ, ಅಥವಾ ನಿಮ್ಮ ಬ್ಯಾನರ್ ಯಾವುದು ದೊಡ್ಡ ಬ್ಯಾನರ್ ಅಲ್ಲ, ಅಥವಾ ಬೇರೆ ಯಾವುದೋ ಒಂದು ಪ್ರೊಡಕ್ಷನ್ ಕಂಪ್ನಿನೋ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿನೋ ಪ್ರೆಸೆಂಟ್ ಮಾಡ್ತಿಲ್ಲ, ನೀವೇ ಡಿಸ್ಟ್ರಿಬ್ಯೂಷನ್ ಕೂಡ ಹುಡ್ಕೊಳಕ್ಕೆ ಹೋಗ್ತಿದ್ದೀರಿ, ತುಂಬ ಕಷ್ಟ ಆಗುತ್ತೆ. ಚಿತ್ರ ನಿರ್ದೇಶಕನಿಗೆ ಅಥವಾ ಚಿತ್ರತಂಡಕ್ಕೆ ಆ ಚಿತ್ರ ಬರ್ತಾ ಇದೆ ಅಂತ ಅದು ಒಂದು ಗರ್ಭಗುಡಿ ಆಗುತ್ತೆ ಥಿಯೇಟರ್ ಅನ್ನೋದು. ದೇವರನ್ನು ಎಲ್ಲಂದ್ರಲ್ಲೇ ತೊಗೊಂಡು ಹೋದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ಒಂದೊಂದ್ಸಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆದಾಗ ಅದಕ್ಕೆ ಅಂತ ಒಂದು ಎನರ್ಜಿ ಇರುತ್ತೆ. ಅಲ್ಲಿ ಜನ ಅಲ್ಲಿ ಬಂದು ನೋಡಿದಾಗ ದೇವಸ್ಥಾನಕ್ಕೆ ಬರೋ ಮೂಡೆ ಬೇರೆ, ಎಲ್ಲಂದ್ರಲ್ಲೇ ದೇವ್ರನ್ನ ಇಟ್ಟಾಗ ದೇವ್ರನ್ನೂ ನೋಡೋ ಒಂದು ಭಾವನೆನೇ ಬೇರೆ ಇರುತ್ತೆ. ಸೊ ಈ ಟ್ರೈಲರ್ ಯಾವಾಗ ಆ ಚಿತ್ರದ ಒಂದು ಕೇಂದ್ರ ಬಿಂದುವಾಗಿ ಬಂತು ಅಥವಾ ಒಂದು ಜಿಸ್ಟಾಗಿ ಹೊರಹೊಮ್ತೋ, ಜನಗಳಿಗೆ ವಿತಿನ್ 4-5 ದಿನಗಳಲ್ಲೇ ನಾವು ಯಾಕೆಂದರೆ ಚಿಕ್ಕ ಸಿನಿಮಾಕ್ಕೆ ಯಾವುದೇ ಸ್ಟಾರ್ ಗಿರಿ ಇಲ್ಲದೆ 1.5 ಲಕ್ಷ ವ್ಯೂ ಹೋಗೋದು 4 ದಿನದಲ್ಲಿ, ಅದು ಒಂದು ವಿಸ್ಮಯನೇ. ನಮಗನ್ನಿಸಿದ್ದು ಈ ಥರದ ಚಿತ್ರಗಳನ್ನು ಸ್ವಾಗತಿಸೋರು ಕಲೆ, ಸಾಹಿತ್ಯ, ಸಂಗೀತ, ಧರ್ಮ, ಹೆರಿಟೇಜ್ ವ್ಯಾಲ್ಯೂನ ನೋಡುವಂಥವ್ರು, ಪುರಂದರದಾಸರ ಕೃತಿಗಳನ್ನು ಇಷ್ಟಪಡೋರು, ಇಷ್ಟೂ ವರ್ಗದ ಜನರು. ತಮಿಳು, ತೆಲುಗು, ಹಿಂದಿ, ಕನ್ನಡ ದೊಡ್ಡ ದೊಡ್ಡ ಸಿನಿಮಾಗಳು, ಅದರ ಮಧ್ಯೆ ಈಗ ಮಲಯಾಳಂ ಸಿನಿಮಾಗೂ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರಿನಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಯಾವುದೇ ಮಲಯಾಳಂ ಸಿನಿಮಾ ಬಂದ್ರೂ ಇಲ್ಲಿ ರಿಲೀಸ್ ಆಗುತ್ತೆ, ಅವ್ರಿಗೆ ಸ್ಕ್ರೀನ್ ಆರಾಮಾಗಿ ಸಿಗುತ್ತೆ. ಅಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಮಲಯಾಳಂ ಸಿನಿಮಾ ಛಾಪು ಮೂಡಿಸಿದ್ದಾರೆ. ಲಂಬೋದರ ಲಕುಮಿಕರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಜಗದೋದ್ಧಾರನ ಆಡಿಸಿದಳು ಯಶೋದೆ, ಅಲ್ಲದೆ ಇನ್ನೂ ಅನೇಕ ಅಮರ ಕೃತಿಗಳ ಸೃಷ್ಟಿಕರ್ತರು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಹರಿದಾಸರ ದಿನಚರಿ ಬಿಡುಗಡೆಯಾಗುವ ಮೊದಲು ವೈಯಕ್ತಿಕವಾಗಿ ನನ್ನನ್ನೂ ಸೇರಿ ಬಹಳ ಆತಂಕ ಇತ್ತು. ಯಾಕೆಂತಂದರೆ ಪುಷ್ಪ 2, UI ಈ ಥರದ ಬಹಳ ದೊಡ್ಡ ಸಿನಿಮಾಗಳು ಬರ್ತಾ ಇರುವ ಹೊತ್ತಿನಲ್ಲೇ ಹರಿದಾಸರ ದಿನಚರಿ ಅನ್ನುವಂಥ ಒಂದು ಸಾತ್ವಿಕವಾದಂಥ ಮತ್ತು ಪುರಂದರದಾಸರ ಒಂದು ದಿನಚರಿಯನ್ನು ಇಟ್ಟುಕೊಂಡು ಅದನ್ನೇ ಒಂದು ಸಿನಿಮಾವಾಗಿ ಕಾಣಿಸುವ ಒಂದು ಬಹಳ ಅಪರೂಪವಾದಂಥ ಒಂದು ಪ್ರಯತ್ನ ಇದೆ. ಭಾರತದ ಒಟ್ಟು ನಮ್ಮ ನೆಲದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಈ ಥರದ ಪ್ರಯತ್ನ ಹೊಸತು ಅಂತ ಭಾವಿಸುವುದು ಕೂಡ ಅಪರಾಧವೇನೋ. ಯಾಕೆಂತಂದರೆ ನಮ್ಮ ಇಡೀ ಆದಂಥ ಒಂದು ಕಲ್ಚರು, ನಮ್ಮ ಧರ್ಮ, ನಮ್ಮ ಪರಂಪರೆ ಆ ರೀತಿಯಲ್ಲಿ ನೋಡಿದ್ರೆ ಕಣಕಣದಲ್ಲೂ ಕೂಡ ನಿಮಗೆ ಇಂಥ 100 ಸಿನಿಮಾ ಮಾಡುವಂಥ ವಸ್ತುಗಳು ನಮಗೆ ಸಿಗ್ತವೆ. ಆದರೆ ಆ ಥರದ ಪ್ರವೃತ್ತಿಯೇ ಇಲ್ವೇ? ಸಿನಿಮಾ ಅಂದ್ಕೊಳ್ಳೆ ನಮ್ಮ ಪ್ರಕೃತಿ, ನಮ್ಮ ಪ್ರವೃತ್ತಿ, ನಮ್ಮ ನಿರೀಕ್ಷೆ, ನಮ್ಮ ಅಭಿವ್ಯಕ್ತಿ ಇವೆಲ್ಲವೂ ಬೇರೆಯೇ ಆದಂಥ ಒಂದು ಸ್ವರೂಪವನ್ನು ಭಾರತೀಯ ನೆಲದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ವಿಕ್ಷಿಪ್ತವಾದಂಥ, ವಿಚಿತ್ರವಾದಂಥ, ಸವಾಲಿರುವಂಥ ಈ ಕ್ಷೇತ್ರದಲ್ಲಿ ಒಂದು ಸಾತ್ವಿಕವಾದಂಥ ಒಂದು 15ನೇ 16ನೇ ಶತಮಾನವನ್ನು ಹೂಬಾಗಿ ಮತ್ತೆ ಅದನ್ನು ಪುನರ್ಸೃಷ್ಟಿ ಮಾಡುವಂಥ ಈ ಕಾಯಕ ಇದೆಯಲ್ಲ, ಇದು ಡಾಕ್ಯುಮೆಂಟ್ರಿಗೆ ಓಕೆ, ಆದರೆ ಸಿನಿಮಾಕ್ಕೆ ಅದು ಹೇಗಾಗ್ಬೋದು ಅನ್ನುವಂಥ ಆತಂಕ ಸಾಮೂಹಿಕವಾಗಿ ಇತ್ತು, ತಂಡಕ್ಕೂ ಇತ್ತು ಅಂತ ಅಂದ್ಕೊಳ್ತೇನೆ. ಅದರ ಮಧ್ಯೆ ಈಗ 3 ವಾರದಿಂದ ಅತ್ಯಂತ ಹೌಸ್ಫುಲ್ಲಾಗಿ 6 ಥಿಯೇಟ್ರಲ್ಲಿ ಅಬಾಲ ವೃದ್ಧರಾಗಿ ಜ್ಞಾನಿಗಳಿಂದ ಹಿಡಿದು ಸಂತರಿಂದ ಹಿಡಿದು ಪ್ರತಿ ಒಂದು ವರ್ಗವನ್ನು ಇದು ಸೆಳೆತಾ ಇದೆ. ಥಿಯೇಟ್ರಲ್ಲಿ ಸಂಕೀರ್ತನೆ ನಡೀತದೆ, ಭಜನೆ ನಡೀತದೆ, ಅಳುತ್ತಾರೆ, ಒಂದು ರೀತಿಯಲ್ಲಿ ಇಡೀದಾಗಿ ಭಾವುಕರಾಗ್ತಾರೆ. ಈ ಥರದ ಸನ್ನಿವೇಶಗಳು ಅದು ನನ್ನ ವೃತ್ತಿ ಜೀವನದಲ್ಲಂತೂ ಬಹಳ ಅಪರೂಪದ್ದು. ಹಾಗಾಗಿ ನಿಮ್ಮೊಟ್ಟಿಗೆ ಇವತ್ತು ಗಿರೀಶ್ ಅವರನ್ನು ಕರೆದಿದ್ದೇನೆ, ಅದರ DOPಯನ್ನು ಕರೆದಿದ್ದೇನೆ. ಅವರಿಬ್ಬರು ಇಲ್ಲಿ ಬಂದಿದ್ದಾರೆ. ಅವರ ಅನುಭವವನ್ನು ಹಂಚಿಕೊಳ್ಬೇಕು. ಒಂದು ರೀತಿಯದು ಅನುಭವದ ಅಮೃತ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಸಿನಿಮಾಕ್ಕೆ ನಾವು ಭಾಷೆ ಬಳಸುವಾಗ ಕೂಡ ಸ್ವಲ್ಪ ಎಚ್ಚರದಲ್ಲಿ ಬಳಸಬೇಕು ಅಂತ. ಆದರೆ ಆ ಸಿನಿಮಾದ ಒಟ್ಟು ಶೈಲಿ ಆಗಿದೆ. ಹಾಗಾಗಿ ಆ 3 ವಾರದ ಜರ್ನಿ, ಅವರ ಸವಾಲು, ಅವರ ಸುಖ, ಅವರ ರೋಮಾಂಚನ, ಅವರ ದುಃಖ, ಅನುಭವ ಇವೆಲ್ಲವನ್ನು ಅನುಭೂತಿ ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಇವತ್ತು ಕರೆದಿದ್ದೇನೆ. ಗಿರೀಶ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಸೊ ಹೇಗಿದ್ದೀರಿ? ನಿಮ್ಮ ದೂರದಿಂದ ಹತ್ತಿರದಿಂದ
ಒಳಗಿಂದ ಹೊರಗಡೆಯಿಂದ ಔಟ್ಸೈಡರ್ ಆಗಿ ಇನ್ಸೈಡರ್ ಆಗಿ ಈ ಹರಿದಾಸರ ದಿನಚರಿ ಒಟ್ಟಿಗೆ ನನಗೊಂದು ಸಣ್ಣ ಇದಿದೆ, ಏನು ಅನುಭವ ಇದೆ. ಸೊ ಈ 3 ವಾರದ ಒಂದು ಪ್ರಯಾಣ ಈ ಪುಷ್ಪ 2 ಅಥವಾ UI ಈ ಥರದ ಒಂದು ಮಧ್ಯೆ ಕನ್ನಡದಲ್ಲಿ ಥಿಯೇಟ್ರ್ಗಳೇ ದುರ್ಲಭ ಅನ್ನುವಂಥದ್ದು ಹೊತ್ತು ಇಲ್ಲಿ ಯಾವುದೇ ಸಾಂಸ್ಥಿಕ ಸ್ವರೂಪ ನಿಮ್ಮೊಟ್ಟಿಗೆ ನಿಲ್ತದೆ ಅನ್ನುವಂಥ ಭರವಸೆಯೂ ನಮಗಿರಲಿಲ್ಲ. ಚೇಂಬರು ಅದರ ಎಲೆಕ್ಷನ್ನಿನ ಗಡಬಡಿಯಲ್ಲೇ ಅದು ಮುಳುಗೋಗಿತ್ತು. ಹಾಗಾಗಿ ಎಲ್ಲ ಇದು ವ್ಯತಿರಿಕ್ತವಾದ ವಾತಾವರಣ ನಮಗೆ ಗೊತ್ತಿತ್ತು. ಥಿಯೇಟ್ರ್ ಹಿಡಿಲಿಕ್ಕೂ ಭಾಳ ಕಷ್ಟಪಟ್ರಿ ನೀವು. ಆದರೆ ಅದರ ಪರಿಣಾಮ ಈಗ 3 ವಾರದಲ್ಲಿ ನಾವು ಕಂಡದ್ದು ಮಾತ್ರ ನಾ ಭೂತೋ ನಾ ಭವಿಷ್ಯತೆ ಅದು. ಸೊ ಅದರ ಅನುಭವವನ್ನು ನಿಮ್ಮ ಹತ್ರ ಇವತ್ತು ಕೇಳೋದೇ ನನಗೊಂದು ರೋಮಾಂಚನ. ಹೇಳಿ. ಖಂಡಿತ ಸರ್. ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳು. ಯಾಕೆಂದರೆ ನಮ್ಮ ಸಿನಿಮಾ ನೋಡಿ ಅದರ ವಿಶ್ಲೇಷಣೆನೂ ಮಾಡಿದ್ರಿ ಹಿಂದೆ, ಬಹಳ ಸೊಗಸಾಗಿ ಮಾಡಿದ್ರಿ, ಬಹಳ ಜನ ಅದನ್ನು ಮೆಚ್ಕೊಂಡಿದ್ರು. ಇವತ್ತು ಈ ಒಂದು ವಿಷಯವನ್ನು ಕುರಿತು ನೀವು ಮಾಡೋಣ ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಏಕೆಂದರೆ ನಮ್ಮಂತಹ ಹೊಸಬರಿಗೆ ಆಮೇಲೆ ಈ ರೀತಿಯ ಒಂದು ವೈಚಾರಿಕತನ ಸಿನಿಮಾದಲ್ಲಿ ತಂದು ತೋರಿಸ್ಬೋದು ಅಂತ ಒಂದು ವಿಶ್ವಾಸದೊಂದಿಗೆ ಬಂದಾಗ ನಮ್ಮೊಟ್ಟಿಗೆ ನಿಲ್ಲೋರು ಬಹಳ ಕಮ್ಮಿ ಇರ್ತಾರೆ. ಪರ್ಟಿಕ್ಯುಲರ್ಲಿ ಈ ಒಂದು ಇಂಡಸ್ಟ್ರಿಯವರು ನಿಲ್ಲೋರು, ಅವ್ರಿಗೂ ಅವ್ರನ್ನ ನಾವು ದೂಷಿಸೋಕ್ಕಾಗಲ್ಲ. ಏಕೆಂದರೆ ಇದು ಏನೋ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇವ್ರು ಯಾರು ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಯವರಲ್ಲ, ಅಂದರೆ ಪರಿಚಿತರಲ್ಲ, ಮುಂಚೆ ಇದೇನು ಕೆಲಸ ಮಾಡಿಲ್ಲ, ಯಾವುದೋ ಹೊಸ ತಂಡ ಬರ್ತಿದೆ, ಏನೋ ಒಂದು ಪ್ರಯೋಗ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಅಳುಕಿರುತ್ತೆ, ಇವ್ರಿಗೆ ನಾವೇನೋ ಸಪೋರ್ಟ್ ಮಾಡೋಕ್ಕೆ ಹೋಗಿ ನಮಗೆ ಅದು ಒಂದು ಬೂಮರಂಗ್ ಆಗಿಬಿಟ್ರೆ ಅಂತ. ಆ ಥರ ಪರಿಸ್ಥಿತಿಲಿ ನಿಮ್ಮಂತಹ ಸಜ್ಜನರು, ಮೇಧಾವಿಗಳು ಈ ಇಂಡಸ್ಟ್ರೀಲಿ ಭಾಳ ದಶಕಗಳಿಂದ ಇರುವಂಥವರು ಬಂದು, ಇಲ್ಲ ನಾವು ನೋಡೋಣ ಏನು ಮಾಡಿರ್ತೀರ ಅಂತ ನೋಡೋಣ ಅಂತ ಬಂದು ನೋಡಿ ಪ್ರೋತ್ಸಾಹಿಸಿ ಅದನ್ನು ಇಲ್ಲಿವರೆಗೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಮೊದಲಾಗಿ ಚಿರಋಣಿ ಮತ್ತು ಧನ್ಯವಾದಗಳು. ನಿಮ್ಮ ಹಾಗೆ ಬಹಳಷ್ಟು ಜನ ನಮಗೆ ಈ ಒಂದು ಪ್ರೋತ್ಸಾಹನೂ ಕೊಟ್ಟಿದ್ದಾರೆ. ರಿಲೀಸ್ ಆದಮೇಲಂತೂ ನೋಡಿದ್ಮೇಲಂತೂ ಬಹಳ ಪ್ರೋತ್ಸಾಹ ಬಂದಿದೆ. ಸೊ ನೀವು ಕೇಳಿದ ಪ್ರಶ್ನೆಗೆ ಹೇಗೆ ಥಿಯೇಟರ್ಗಳು ಸ್ಪಂದಿಸಿದ್ವು, ಹೇಗೆ ನಮಗೆ ಸುಲಭ ಆಯಿತಾ ಕಷ್ಟ ಆಯಿತಾ, ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನಾವು ರಿಲೀಸ್ ಮಾಡಬೇಕು ಅಂತ ಹೊರಟಾಗ ಎಷ್ಟೋ ಜನ ಹೇಳಿದ್ದು ಥಿಯೇಟ್ರಿಕಲ್ ರಿಲೀಸೇ ಮಾಡಬೇಡಿ, 1 ಗಂಟೆ 40 ನಿಮಿಷ ಅವಧಿಯ ಚಿತ್ರ ಇದು, ಆಮೇಲೆ ಮೊದಲನೇ ಬಾರಿ ಬರ್ತಿದ್ದೀರಾ, ನಿಮ್ಗೆ ಯಾರು ಗಾಡ್ ಫಾದರ್ಸ್ ಇಲ್ಲ, ಅಥವಾ ನಿಮ್ಮ ಬ್ಯಾನರ್ ಯಾವುದು ದೊಡ್ಡ ಬ್ಯಾನರ್ ಅಲ್ಲ, ಅಥವಾ ಬೇರೆ ಯಾವುದೋ ಒಂದು ಪ್ರೊಡಕ್ಷನ್ ಕಂಪ್ನಿನೋ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿನೋ ಪ್ರೆಸೆಂಟ್ ಮಾಡ್ತಿಲ್ಲ, ನೀವೇ ಡಿಸ್ಟ್ರಿಬ್ಯೂಷನ್ ಕೂಡ ಹುಡುಕೊಳ್ಳೋಕೆ ಹೋಗ್ತಿದ್ದೀರಿ, ತುಂಬ ಕಷ್ಟ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಏಕೆಂದರೆ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಈಗ ಹೇಗಿದೆ ಅಂತಂದರೆ, ಕನ್ನಡ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ ಅಥವಾ ಸಿಂಗಲ್ ಸ್ಕ್ರೀನ್ನಲ್ಲಿ ನಿಂತ್ಕೊಳ್ಳೋದೇ ಭಾಳ ಕಷ್ಟ ಆಗಿದೆ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು, ಡೈರೆಕ್ಟರ್ಗಿರಬೇಕು, ಇಲ್ಲ ಪ್ರೊಡಕ್ಷನ್ ಹೌಸ್ಗಿರಬೇಕು, ಇಲ್ಲಾಂದರೆ ಆ್ಯಕ್ಟರ್ಗಿರಬೇಕು. ಬ್ರ್ಯಾಂಡ್ ವ್ಯಾಲ್ಯೂ ಇದ್ದಾಗ ಜನ ಬಂದು ಥಿಯೇಟ್ರಿಗೆ ನೋಡ್ತಾರೆ ಅನ್ನೋದು ಒಂದು ರೀತಿಯ ನಾಮ್ ಆಗಿಬಿಟ್ಟಿದೆ ಈಗಿನ ಕಾಲಘಟ್ಟದಲ್ಲಿ. ಈಗ ಒಂದು 10-15 ವರ್ಷ ಅಥವಾ 20 ವರ್ಷಕ್ಕೆ ಮುಂಚೆ ಹೋದರೆ, ನಾವು 2004-05ಕ್ಕೆ ಹೋದರೆ ಒಂದು ಕಾಂಟೆಂಟ್ ಅದು ಏನೇ ಮಾಡಿರ್ಬೋದು, ನೀವು ಒಂದು ಕಲಾತ್ಮಕ ಚಿತ್ರ ಮಾಡ್ತಿರೋ ಅಥವಾ ಒಂದು ಕಮರ್ಷಿಯಲಾಗಿ ಒಂದು ಚಿತ್ರ ಮಾಡ್ತಿರೋ, ಆ ಒಂದು ಚಿತ್ರಕ್ಕೆ ಪ್ಲ್ಯಾಟ್ಫಾರ್ಮ್ ಅಂತ ಇದ್ದಿದ್ದು ಒಂದೇ ಚಿತ್ರಮಂದಿರಕ್ಕೆ ಬರಬೇಕು, ಚಿತ್ರಮಂದಿರದಲ್ಲಿ ಜನ ನೋಡಬೇಕು, ಚೆನ್ನಾಗಿದ್ದರೆ ಹೋಗುತ್ತೆ, ಚೆನ್ನಾಗಿಲ್ಲ ಅಂದರೆ ಒಂದು 10-15 ದಿನ ಮಿನಿಮಮ್ ತೊಗೊಳತ್ತೆ, ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳೋಕ್ಕೆ. ಆ ಟೈಮಲ್ಲಿ 25 ದಿನ ಹೋದರೆ ಅದೇನು ಹಿಟ್ ಅಂತಲ್ಲ. ಆಗ 25 ದಿನ ಆಗಿದೆ ಅಂತಂದರೆ ಈಗ ಮೇ ಬಿ ಶುರು ಆಗ್ತಿದೆ ಜನ ಬರೋಕ್ಕೆ ಅನ್ನೋ ಒಂದು ಕಾಲಘಟ್ಟದಲ್ಲಿ ನಾವು ನೋಡಿದ್ದೀವಿ ಅವನ್ನೆಲ್ಲ. 100 ದಿನ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಆಗಿತ್ತು ಅಥವಾ ಒಂದು ಬೆಂಚ್ ಮಾರ್ಕ್ ಆಗಿತ್ತು. 100 ದಿನ ಹೋದರೆ ಸಿನಿಮಾ ಸಕ್ಸಸ್ ಆಗಿದೆ, 50 ದಿನ ಹೋದರೆ ಸಿನಿಮಾ ಸಕ್ಸಸ್ ಆಗಲಿದೆ ಅನ್ನೋ ಒಂದು ಭಾವನೆಗಳಿರ್ತಿತ್ತು. ಆ ಕಾಲದಲ್ಲಿ ನಮಗಿದ್ದಿದ್ದು ಒಂದೇ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ಸಿನಿಮಾಗಳನ್ನು ನಿಲ್ಸೋಕ್ಕೂ ಥಿಯೇಟ್ರ್ ಮುಂದೆ ಆಗ್ತಿದ್ರು. ನೋಡೋಣ ಅದಕ್ಕೆ ತಾಕತ್ತೇನಿದೆ, ಏಕೆಂದರೆ ಈಗ ಆಗಲೂ ಬ್ರ್ಯಾಂಡ್ ವ್ಯಾಲ್ಯೂ ವರ್ಕ್ ಆಗೋದಿಲ್ಲ ಅಂತಲ್ಲ. ಯಾರು ದೊಡ್ಡ ಹೀರೋಗಳಿರ್ತಾರೋ ಅಥವಾ ನಿರ್ಮಾಪಕರು, ನಿರ್ದೇಶಕರು ಯಾರು ಬ್ರ್ಯಾಂಡ್ ವ್ಯಾಲ್ಯೂ ಇದ್ದರೆ ಜನ ಶುರುನಲ್ಲೇ ಬರೋರು. ಬಟ್ ಹೊಸಬರು ಬಂದಾಗ ಆ ಚಿತ್ರದ ಒಂದು ಶಕ್ತಿಯ ಮೇಲೆ ಹೋಗೋದು, ಶಕ್ತಿ ಇದ್ದರೆ 10 ದಿನನೋ 15 ದಿನ ಆದಮೇಲೆ ಆ ಕಾಂಟೆಂಟ್ ಇದ್ದಾಗ ಪಿಕಪ್ ಆಗೋದು. ಚಿತ್ರದ ಶಕ್ತಿ ಮುಖ್ಯ ಆಗ್ತಿತ್ತು, ಮುಖಚಿತ್ರ ಅಲ್ಲ. ಸೊ ಆಗಿನ ಕಾಲದಲ್ಲಿ ನಮಗೊಂದು ಆಪರ್ಚುನಿಟಿ ಇರ್ತಿತ್ತು, ನಾವು ಬಂದರೆ ನಾವು ಒಳ್ಳೆ ಕಾಂಟೆಂಟ್ ಇದ್ದರೆ ನಿಲ್ಬೋದಿತ್ತು. ಬೇರೆ ಯಾವುದು ಮಾಧ್ಯಮ ಇರಲಿಲ್ಲ ನೋಡೋದಕ್ಕೆ, ಟಿ ವಿಗೆ ಬರೋದಕ್ಕೂ ಒಂದಷ್ಟು ವರ್ಷಗಳೇ ಆಗೋದು.
ಆಗಿದ್ದು ಕೆಲವೇ ಬೆರಳೆಣಿಕೆಯಷ್ಟು ಚಾನಲ್ಗಳು, OTT ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಈಗ ಕಂಪ್ಲೀಟ್ ಒಂದು ಸಿಸ್ಟಮೇ ಚೇಂಜ್ ಆಗಿರೋದ್ರಿಂದ, ಪ್ಲ್ಯಾಟ್ಫಾರ್ಮ್ ನೋಡುವಂಥ ಪ್ಲ್ಯಾಟ್ಫಾರ್ಮೇ ಚೇಂಜ್ ಆಗಿರೋದ್ರಿಂದ ಈಗ ನಾವು ಥಿಯೇಟರ್ಗೆ ಹೋಗೇ ನೋಡಬೇಕು ಅಂತಿಲ್ಲ. ಜನಗಳಿಗೆ ಅದು ತುಂಬ ಮನದಟ್ಟಾಗಿದೆ. ನನಗೆ ಟಿ ವಿಲೂ ಬರ್ಬೋದು, OTTಲಿ ಬರ್ಬೋದು, ಅಥವಾ ಯೂಟ್ಯೂಬ್ನಲ್ಲೇ ಹಾಕ್ಬೋದು. ಎಷ್ಟೋ ಸಿನಿಮಾಗಳು ಯಾವ ಪ್ಲ್ಯಾಟ್ಫಾರ್ಮು ಕಂಡುಕೊಳ್ಳದೆ ಕನ್ನಡ ಸಿನಿಮಾಗಳು ಫ್ರೀಯಾಗಿ ಯೂಟ್ಯೂಬ್ನಲ್ಲಿ ಬಂದಿರೋದು ನಮ್ಮ ಮುಂದೆ ಸಾಕ್ಷಿಯಾಗಿದೆ. ಅದಕ್ಕಾಗಿಯೇ ಸಿನಿಮಾ ನಿರ್ಮಾಣ ಮಾಡೋರು ಇದ್ದಾರೆ. ಸೊ ಹಾಗಾಗಿ ನಮಗೆ ಎಲ್ಲರೂ ಹೇಳಿದ್ದೇನು ಅಂದರೆ, ಈಗಿನ ಕಾಲಘಟ್ಟದಲ್ಲಿ, ಈಗಿನ ವರ್ತಮಾನದಲ್ಲಿ ನಿಮ್ಮ ಚಿತ್ರ ವರ್ಕ್ ಆಗಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋದರೆ ಥಿಯೇಟ್ರೇ ಸಿಗಲ್ಲ ನಿಮಗೆ. ಥಿಯೇಟರ್ ಸಿಕ್ಕಿದ್ರೂ ಯಾರೂ ಈ ಸಿನಿಮಾಗೆ ಬಂದು ನೋಡಲ್ಲ. ಭಾಳ ಕಷ್ಟಪಡ್ತೀರಿ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ನಿಮಗೆ. ಯಾಕೆಂದರೆ ಕಾಂಟೆಂಟ್ ಚಾರ್ಜಸ್ ಕೊಡಬೇಕು. ಆ ಕಾಂಟೆಂಟ್ ಚಾರ್ಜಸ್ ಕೊಡೋದಕ್ಕೆ ಮುಂಚೆ ಆ ಕಾಂಟೆಂಟ್ನ ನಾವು ಅಪ್ಲೋಡ್ ಮಾಡೋದಕ್ಕೆ ಈಗ ಬೇರೆ ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ. ಅದಕ್ಕೆ ಕ್ಯೂಬ್ ಅಂತಿದೆ, TSR ಅಂತಿದೆ, ಕೇಸರಾಸರ ಅಂತಿದೆ. ಈ ಥಿಯೇಟ್ರ್ಗಳು ಒಂದೊಂದು ಕಡೆ ಟೈಅಪ್ ಆಗಿರ್ತಾರೆ ಈ ಒಂದು ಕಾಂಟೆಂಟ್ ಪ್ರೊವೈಡರ್ಸ್ ಜೊತೆಲಿ. ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ಫ್ಯೂ ಲ್ಯಾಕ್ಸ್ ಖರ್ಚು ಮಾಡಬೇಕಾಗತ್ತೆ. ಪ್ಲಸ್ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಅದಕ್ಕೆ ಪ್ರಚಾರ, ಮೇಯ್ನ್ ದುಡ್ಡು ಇರೋದು ಪ್ರಚಾರಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ನೀವು? ಈಗಿನ ಟ್ರೆಂಡ್ ಏನು ಅಂದರೆ, ಸಿನಿಮಾಕ್ಕೆ ಎಷ್ಟು ಖರ್ಚು ಮಾಡ್ತೀರೋ ಅದರ ಸೇಮ್ ಅಮೌಂಟು ಪ್ರಚಾರಕ್ಕೆ ಖರ್ಚು ಮಾಡಬೇಕು ನೀವು. ಪ್ರಚಾರಕ್ಕೆ ಖರ್ಚು ಮಾಡಲಿಕ್ಕೆ ದುಡ್ಡು ಇಲ್ದೇ ಕೊನೆಗೆ ಲಾಸ್ಟ್ ಮಿನಿಟಿಗೆ ಒಳ್ಳೆ ಸಿನಿಮಾ ಆದರೂ ಕೂಡ ಅದನ್ನು ಥಿಯೇಟ್ರಿಗೆ ತಂದು ಮಾರಾಟ ಮಾಡ್ಲಿಕ್ಕೆ ಆಗದೇನೆ, ಕರೆಸ್ಲಿಕ್ಕಾಗ್ದೇನೆ ಹೌದು ಸೋಲ್ತಾ ಇದ್ದದನ್ನು ನಾವು ಗಮನಿಸಿದ್ದೀರಿ. ನಿಮಗಂತೂ ಅದು ಬಹಳಷ್ಟು ಗಮನಕ್ಕೆ ಬಂದಿರುತ್ತೆ. ಯಾಕೆಂದರೆ ನೀವು ಚಿತ್ರರಂಗದಲ್ಲಿ ಬಜೆಟಿಂಗ್ ಇಲ್ಲ. ಹೌದು, ನಮ್ಮಲ್ಲಿ ಬಜೆಟಿಂಗ್ ಅಂತ ಕರೆಕ್ಟ್ ಸ್ಪಷ್ಟವಾಗಿ ಮಾಡ್ಕೊಳ್ಳೋದಿಲ್ಲ. ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಖರ್ಚು ಮಾಡೋದಿಲ್ಲ, ಎಲ್ಲಿ ಖರ್ಚು ಮಾಡಬಾರ್ದು ಅಲ್ಲಿ ಖರ್ಚಾಗುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ದ್ವಂದ್ವದ ಪರಿಸ್ಥಿತಿ ಅಂತ ಹೇಳ್ಬೋದು. ಕ್ಲಾರಿಟಿ ಇಲ್ಲ ಏನು ಮಾಡಬೇಕು ಅಂತ. ಬಟ್ ನನ್ನ ಒಂದು ದೃಢವಾದ ವಿಶ್ವಾಸ, ನಂಬಿಕೆ ಇದ್ದಿದ್ದು ಕಾಂಟೆಂಟ್ ಮೇಲೆ. ಇಲ್ಲ, ಈ ಚಿತ್ರ ಈ ಪುರಂದರದಾಸರು ಅಂತ ಇದ್ದ ತಕ್ಷಣ ಒಂದು ವರ್ಗಕ್ಕೆ ಸೇರಿದವರಲ್ಲ ಅವರು, ಒಂದು ಸಮುದಾಯಕ್ಕೆ ಸೇರಿದವರಲ್ಲ, ಅಥವಾ ಒಂದು ಕುಲಕ್ಕೆ ಸೇರಿದವರಲ್ಲ. ಅವರ ಒಂದು ಜೀವನ ಶೈಲಿ ಆಗ್ಬೋದು, ಅವರ ಒಂದು ಪಾಠಗಳಿರ್ಬೋದು, ಅವರ ಕೃತಿಗಳಿರ್ಬೋದು, ಅವರು ಇಡೀ ಮಾನವ ಕುಲಕ್ಕೆ ಮುಟ್ಟುವಂತಹ ಒಂದು ವ್ಯಕ್ತಿತ್ವ. ಸೊ ಆ ಒಂದು ನಂಬಿಕೆ ನನಗಿತ್ತು. ಇನ್ನೊಂದು, ವಿದ್ಯಾಭೂಷಣರು ಪುರಂದರದಾಸರ ಪಾತ್ರದಲ್ಲಿ ಮಾಡಿರೋದು ನನಗೆ ತುಂಬ ವಿಶ್ವಾಸ ಇತ್ತು. ಅವರಿಗೆ ಆದಂಥ ಒಂದು ವರ್ಗ ಇದೆ, ಅವರ ಅಭಿಮಾನಿಗಳಿದ್ದಾರೆ. ಅವರ ಅಭಿಮಾನಿಗಳು ನೋಡಿದ್ರೂ ಕೂಡ ಅಷ್ಟು ಸಂಖ್ಯೆಯಲ್ಲಿ ನಾವೊಂದು 4-5 ದಿನನಾದರೂ ಒಂದು ಸಿನಿಮಾ ಥಿಯೇಟ್ರಲ್ಲಿ ಉಳಿಸ್ಕೊಳ್ಬೋದು. 1-2 ಅಟ್ಲೀಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ನಮಗೆ ಒಂದು ವಾರ ಹೋಗ್ಬೋದು ಅನ್ನೋ ಒಂದು ದೃಢವಾದ ನಂಬಿಕೆ. ಇಷ್ಟು ಸೊಗಸಾಗಿ ಮಾಡಿರೋ ಚಿತ್ರನ ನಾವು ಆ ದೊಡ್ಡ ಪರದೆಗೆ ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದು. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಯಾಕೆ ಅಂತಂದರೆ, ದೊಡ್ಡ ಪರದೆಗೆ ಅಂತ ಮಾಡಿದಾಗ ಕೆಲವೊಂದಷ್ಟು ಅಂಶಗಳಲ್ಲಿ ನಾವು ತುಂಬ ಪರ್ಟಿಕ್ಯುಲರ್ಲಿ ಕೆಲಸ ಮಾಡಿರ್ತೀವಿ. ಸೌಂಡ್ ಆಗಿರ್ಬೋದು, ಮೇಯ್ನ್ಲಿ ಸೌಂಡ್ ಎಷ್ಟು ಕ್ಲಾರಿಟಿ ಇದೆ ಅಂತಂದರೆ, ಇನ್ ಟರ್ಮ್ಸ್ ಆಫ್ ನಮಗೆ ಕ್ಲಾರಿಟಿ ಇದೆ ಅಂದರೆ, ಈ ಶಬ್ದ ನಾನು ಮ್ಯೂಸಿಕ್ ಬಗ್ಗೆ ಮಾತಾಡ್ತಿಲ್ಲ, ಸೌಂಡ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಫಾಲಿ ಸೌಂಡ್ಸ್ ಆಗಿರ್ಬೋದು, ಅಥವಾ ಅದರಲ್ಲಿ ಬರ್ತಕ್ಕಂಥ ಎಷ್ಟೋ ಸೈಲೆನ್ಸ್ ಆಗಿರ್ಬೋದು, ಅವೆಲ್ಲವನ್ನು ನಾವು ಒಂದು ಥಿಯೇಟರ್ನ ನಾನು ಮುಂಚೆನೂ ನಿಮ್ಮ ಹತ್ರ ಅದನ್ನು ಶೇರ್ ಮಾಡಿದ್ದೀನಿ. ಅದೊಂದು ಚಿತ್ರ ನಿರ್ದೇಶಕನಿಗೆ ಅಥವಾ ಚಿತ್ರತಂಡಕ್ಕೆ ಆ ಚಿತ್ರ ಬರ್ತಾ ಇದೆ ಅಂದರೆ ಅದು ಒಂದು ಗರ್ಭಗುಡಿ ಆಗುತ್ತೆ. ಥಿಯೇಟರ್ ಅನ್ನೋದು ದೇವಸ್ಥಾನ, ಗರ್ಭಗುಡಿ. ಅದು ದೇವರನ್ನು ಎಲ್ಲಂದ್ರಲ್ಲೇ ತೊಗೊಂಡು ಹೋದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ಒಂದೊಂದ್ಸಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆದಾಗ ಅದಕ್ಕೆ ಅಂತ ಒಂದು ಎನರ್ಜಿ ಇರುತ್ತೆ. ಅಲ್ಲಿ ಜನ ಅಲ್ಲಿ ಬಂದು ನೋಡಿದಾಗ ದೇವಸ್ಥಾನಕ್ಕೆ ಬರೋ ಮೂಡೆ ಬೇರೆ, ಎಲ್ಲಂದ್ರಲ್ಲೇ ದೇವ್ರನ್ನ ಇಟ್ಟಾಗ ದೇವ್ರನ್ನೂ ನೋಡೋ ಒಂದು ಭಾವನೆನೇ ಬೇರೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಈ ಪುರಂದರದಾಸರ ಚಿತ್ರ ಥಿಯೇಟ್ರಲ್ಲಿ ಬಂದ್ರೇ ಅದಕ್ಕೆ ಒಂದು ಮನ್ನಣೆ ಸಿಗುತ್ತೆ ಅಂತ ನನಗೆ ಭಾಸವಾಗಿ, ಇಲ್ಲ ನಾನು ಥಿಯೇಟ್ರಿಗೆ ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಮಂಡ ಧೈರ್ಯ ಅಂತಲೂ ಹೇಳ್ಬೋದು, ನಿಮಗೆ ಬಂಡ ಧೈರ್ಯ ಅಂತಲೂ ಹೇಳ್ಬೋದು. ಆ ಒಂದು ಧೈರ್ಯದಲ್ಲಿ ಟ್ರೈ ಮಾಡೋಣ. ಸರಿ, ಡಿಸ್ಟ್ರಿಬ್ಯೂಟ್ರ್ ಯಾರು ಹುಡುಕ್ತೀರಾ? ಇಲ್ಲ, ಡಿಸ್ಟ್ರಿಬ್ಯೂಟ್ರ್ ಅವಶ್ಯಕತೆ ಇಲ್ಲ, ನಾನೇ ಖುದ್ದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೇಗೆ? ಯಾಕೆಂದರೆ ಅಷ್ಟರಲ್ಲಿ ನಾನು ಪ್ರಮೋಷನಲ್ ಸ್ಟ್ರಾಟಜೀಸ್ ಒಂದು ಮಾಡ್ಕೊಂಡಿದ್ದೆ. ಯಾಕೆಂದರೆ ಮೇಜರ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ನಾವು ವೆರಿ ಸಿಂಪಲ್ ಕಾಮನ್ ಸೆನ್ಸು, ಒಂದು ಚಿತ್ರ ಬರ್ತಿದೆ ಅಂತ ಜನಗಳಿಗೆ ಗೊತ್ತಾಗಬೇಕು. ಜನಗಳಿಗೆ ಗೊತ್ತಾದಮೇಲೆ ಎಲ್ಲಿದೆ ಅಂತ ಗೊತ್ತಾದರೆ ಅವ್ರು ಬಂದು ನೋಡ್ತಾರೆ, ಅವರಿಗೆ ಅನಿಸಿದ್ರೆ ಬಂದು ನೋಡಬೇಕು ಅಂತ.
ಸೊ ನಮಗೆ ಮೇಯ್ನ್ಲಿ ನಾವು ವರ್ಕ್ ಮಾಡಬೇಕಾಗಿದ್ದು 2 ವಿಷಯದ ಮೇಲೆ. ಒಂದು, ಈ ಚಿತ್ರ ಏನು ಅಂತ ಜನಕ್ಕೆ ತೋರಿಸ್ಬೇಕು. ಅದು ಟ್ರೈಲರ್ನಲ್ಲಿ ತೋರಿಸ್ಬೋದು. ನಾವು ಟ್ರೈಲರ್ನ ಬಹಳ ಕ್ರಾಫ್ಟ್ಫುಲಿ, ತುಂಬ ಇಷ್ಟಪಟ್ಟು ಅದನ್ನು ಎಷ್ಟು ಸೃಜನಾತ್ಮಕವಾಗಿ ಮಾಡಿದ್ವಿ ಅಂದರೆ ಅದು ಮಿಸ್ಗೈಡು ಮಾಡಬಾರ್ದು. ಟ್ರೈಲರ್ ಒಂದು ಹೇಳಿ ಫಿಲಮ್ ಒಂದಾದರೆ ಮಿಸ್ಫೈರ್ ಆಗುತ್ತೆ. ಟ್ರೈಲರು ಸಿನಿಮಾದ ಒಂದು ಜಿಸ್ಟ್ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಅದು ಫೇಸ್ ಆಗಿರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾನೇನು ಮಾಡಿದೆ ಅಂದರೆ ಆ ಒಂದು ಕ್ಲಾರಿಟಿ ಸಿಕ್ಕಿದ ಮೇಲೆ ನಮ್ಮ ತಂಡದ ಜೊತೆ ಮಾತನಾಡಿ, ಪರ್ಟಿಕ್ಯುಲರ್ಲಿ ನಮ್ಮ ಸಂಗೀತ ನಿರ್ದೇಶಕರು ಬಕೇಶ್, ಈ ಹಿನ್ನೆಲೆ ಸಂಗೀತ ಕೊಟ್ಟರು ಬಕೇಶ್, ರೋಣದ ಬಕೇಶ್, ಅವರ ಒಂದು ಇಂಟೆಲಿಜೆನ್ಸ್ ಅಂತ ಹೇಳ್ಬೋದಾ ಅಥವಾ ಅವರ ಒಂದು ಸ್ಕಿಲ್ ಅಂತ ಹೇಳ್ಬೋದಾ, ಈ ಟ್ರೈಲರ್ ಕಟ್ ಮಾಡೋದ್ರಲ್ಲಿ ಅದ್ಭುತವಾದ ನೆರವು ಅವ್ರು ನಮಗೆ ಕೊಟ್ಟರು. ಸೊ ಈ ಟ್ರೈಲರ್ ಯಾವಾಗ ಆ ಚಿತ್ರದ ಒಂದು ಕೇಂದ್ರ ಬಿಂದುವಾಗಿ ಬಂತು ಅಥವಾ ಒಂದು ಜಿಸ್ಟಾಗಿ ಹೊರಹೊಮ್ತೋ, ಜನಗಳಿಗೆ ವಿತಿನ್ 4-5 ದಿನಗಳಲ್ಲೇ ನಾವು, ಯಾಕೆಂದರೆ ಚಿಕ್ಕ ಸಿನಿಮಾಕ್ಕೆ ಯಾವುದೇ ಸ್ಟಾರ್ ಗಿರಿ ಇಲ್ಲದೆ 1.5 ಲಕ್ಷ ವ್ಯೂ ಹೋಗೋದು 4 ದಿನದಲ್ಲಿ, ಅದು ಒಂದು ವಿಸ್ಮಯನೇ. ಹೌದೌದು, ವಿಸ್ಮಯನೇ. ಸೊ ಅದು ಆ ಪ್ರತಿಕ್ರಿಯೆ ನಮಗೆ ಬಂತು. ಭಜನೆಯಿಂದ ಸುಖ ಕೆಲವರಿಗೆ, ದೊಡ್ಡವರಿಗೆ ಭಜನೆಯೇ ಸುಖ. ಅದಾದಮೇಲೆ ನನಗೆ ತುಂಬ ಇನ್ನೂ ವಿಶ್ವಾಸ ಜಾಸ್ತಿ ಆಯಿತು ಥಿಯೇಟ್ರ್. ಸೊ ಈಗ ಟ್ರೈಲರ್ ಬಂದಿದೆ, ಒಂದಷ್ಟು ಜನಕ್ಕೆ ಹೋಗಿದೆ, ಇನ್ನೂ ಹೇಗೆ ಮುಟ್ಟಿಸ್ಬೋದು ಅಂದಾಗ ನಮಗನ್ನಿಸಿದ್ದು, ಈ ಥರದ ಚಿತ್ರಗಳನ್ನು ಸ್ವಾಗತಿಸೋರು ಕಲೆ, ಸಾಹಿತ್ಯ, ಸಂಗೀತ, ಧರ್ಮ, ಆಮೇಲೆ ಆ ಒಂದು ಹೆರಿಟೇಜ್ ವ್ಯಾಲ್ಯೂನ ನೋಡುವಂಥವ್ರು, ಪುರಂದರದಾಸರ ಕೃತಿಗಳನ್ನು ಇಷ್ಟಪಡೋರು, ಇಷ್ಟೂ ವರ್ಗದ ಜನರು, ನಮ್ಮ ಆಚಾರ ವಿಚಾರ, ನಮ್ಮ ಸಂಪ್ರದಾಯ, ಅದರ ಬಗ್ಗೆ ನಂಬಿಕೆ ಇರೋರು, ಇವರು ಎಲ್ಲಿ ಸೇರ್ತಾರೆ ಆ ಜಾಗಕ್ಕೆ ಹೋಗಿ ನಾವು ಖುದ್ದಾಗಿ ಪ್ರಮೋಟ್ ಮಾಡೋಣ. ದೇವಸ್ಥಾನಗಳಾಗ್ಬೋದು, ಮಠಗಳಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಸಾಹಿತ್ಯ ಸಮ್ಮೇಳನಗಳಾಗ್ಬೋದು, ಅಥವಾ ಈ ಸಂಗೀತದ ಸಭೆಗಳಾಗ್ಬೋದು, ಈ ಒಂದು ನೃತ್ಯದ ಸಭೆಗಳಾಗ್ಬೋದು, ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥ ಕಡೆಗೆ ಹೋಗಿ ನಾವು ಖುದ್ದಾಗಿ ನಿಂತು ನಮ್ಮ ಈ ಒಂದು ಬ್ರೋಷರ್ಸ್ನ ಕೊಡ್ತಿದ್ವಿ ಜನಗಳಿಗೆ. ಸೊ ಅಲ್ಲಿ ಒಂದಷ್ಟು ಪ್ರಚಾರ ಮಾಡಿ ನನಗನ್ಸಿದ್ದೇನು ಅಂದರೆ, ಓಕೆ, ಈಗ ಪ್ರಚಾರ ಒಂದು ಲೆವೆಲ್ಗೆ ಆಗಿದೆ, ನಮ್ಮ ಶಕ್ತಿ ಇಷ್ಟೇ. ಏಕೆಂದರೆ ಈಗಿನ ಚಿತ್ರರಂಗದ ಪ್ರಚಾರವೇ ಬೇರೆ ಥರ ಆಗುತ್ತೆ. ಅದಕ್ಕೊಂದು ಶೋ ಮಾಡಬೇಕು, ಅದಕ್ಕೆ ನೀವು ತುಂಬ ದುಡ್ಡು ಖರ್ಚು ಮಾಡಬೇಕು. ಅದು ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತಿದ್ದು. ಜನ ಕರ್ಕೊಂಬರ್ಲಿಕ್ಕೆ ಹೆಂಡದಿಂದ ಹಿಡಿದು ಬಿರಿಯಾನಿಯಿಂದ ಹಿಡಿದು ಮೊಟ್ಟೆವರೆಗೆ ಎಲ್ಲ ಬಂದಿದೆ. ಇಲ್ಲ ದೊಡ್ಡ ಸ್ಟೇಜ್ ಶೋ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಡೋ, ನೀವು ಹೋಗಿ ಕರೆದ್ರೆ ಈಗಿನ ನಮ್ಮ ಎಕ್ಸಿಸ್ಟಿಂಗ್ ಯಾವುದೇ ಸೆಲೆಬ್ರಿಟಿಗಳು ಬರೋದು ಕಷ್ಟ ಇದೆ, ಯಾರು ಬರೋದಿಲ್ಲ. ಯಾಕೆಂದರೆ ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲ. ನಮ್ಮ ಸಿನಿಮಾ ಇದು ಈ ಜಾನರ್ ಅಂದಿದ ತಕ್ಷಣ ಅವ್ರಿಗೆ ಇದು ಅರಿಯದ ಒಂದು ಓಕೆ, ಪುರಂದರದಾಸರ ಲೈಫ್ ಹೇಳ್ತಿದ್ದೀವಿ ಅಂದ್ರೂ ಒಂದು ಪ್ರಾಯಶಃ ಬಂದು ಓಕೆ ಏನೋ ಮಾಡಿರ್ಬೋದು. ನಾವು ಒಂದು ದಿನದ ದಿನಚರಿ ಮಾಡ್ತಿದ್ದೀವಿ ಅಂತ ಹೊರಟಾಗ ಏನಿದು ಅಂತ ಎಷ್ಟೋ ಜನ ಕೇಳಿದ್ದು ಉಂಟು. ಮತ್ತೆ ಪುರಂದರದಾಸರು ಅಂದಕೊಳ್ಳೇನೆ ರಾಜ್ಕುಮಾರೇ ಸಿನಿಮಾ ಮಾಡಿದ್ದಾರೆ, ಇವರೇನು ಕಿತ್ತಾಕೋದು ಅಂತ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಹಾಗೆ ಒಂದು ಭಾವನೆ ಬಂದೇ ಬರುತ್ತೆ. ಸೊ ನಾವೇನು ಮಾಡಿದ್ವಿ, ಇಲ್ಲ ಇದು ನಮ್ಮದೇ ಆದಂಥ ಚೌಕಟ್ಟಿನಲ್ಲಿ ಮಾಡೋಣ ಅಂತ ಪ್ರಮೋಷನ್ ಮಾಡಿ, ಫೈನಲಿ ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಇಷ್ಟೆಲ್ಲ ಪೀಠಿಗೆ ಯಾಕೆ ಹೇಳಿದೆ ಅಂದರೆ, ಈ ಥಿಯೇಟರ್ ತೊಗೋಬೇಕು ಅಂದರೆ ಈ ಒಂದು ಬ್ಯಾಕ್ಗ್ರೌಂಡ್ ಕೆಲಸಗಳು ಮಾಡಿರ್ಬೇಕು, ಭೂಮಿಕೆ ರೆಡಿ ಆಗಿರಬೇಕು. ಎಲ್ಲರೂ ಕೇಳಿದ್ದು, ನಿಮ್ಮ ಡಿಸ್ಟ್ರಿಬ್ಯೂಟ್ರು ಇಲ್ದಿದ್ರೆ ಹೇಗೆ ಮಾಡ್ತೀರಿ? ಡಿಸ್ಟ್ರಿಬ್ಯೂಟ್ರ್ ಕೆಲಸ ಏನು, ಒಂದಷ್ಟು ಪ್ರಮೋಷನ್ಸ್ ಮಾಡಿರ್ತಾರೆ, ಥಿಯೇಟ್ರ್ಗಳ ಒಂದು ಹಿಡಿತ ಅವ್ರಿಗಿರುತ್ತೆ, ಆದ್ದರಿಂದ ನಮಗೆ ಡಿಸ್ಟ್ರಿಬ್ಯೂಟ್ರ್ ಬೇಕು. ಇಲ್ಲಿ ಪ್ರಮೋಷನ್ ಕಷ್ಟಪಟ್ಟು ಮಾಡಿರೋ ನಾವು ಆಡಿಯನ್ಸ್ಗೆ ಡೈರೆಕ್ಟಾಗಿ ಹೋಗಿದ್ದೀವಿ. ಯಾರು ನಮ್ಮ ವೀಕ್ಷಕರು 1-to-1 ವೀಕ್ಷಕರು ಯಾರು ಅಂತ ನಮಗೆ ಪಕ್ಕ ಗೊತ್ತಿದ್ದು ಅವ್ರಿಗೆ ಹೋಗಿ ಹೇಳಿದ್ದೀವಿ. ಅವ್ರು ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಈಗ ನಾವು ಥಿಯೇಟ್ರ್ ಬೇಕು ನಮಗೆ. ಸೊ ನಾವು ಈ ಸಿಂಗಲ್ ಸ್ಕ್ರೀನ್ ಅಂತೂ ಆಗೋದಿಲ್ಲ ಅಂತ ನಮಗೆ ಗೊತ್ತಾಯ್ತು. ಯಾಕೆಂದರೆ 3 ತಿಂಗಳು ನನ್ನ ರಿಸರ್ಚಲ್ಲಿ 3 ತಿಂಗಳು, ಈಗ ನಾವು ನವಂಬರಲ್ಲಿ ರೆಡಿ ಇತ್ತು ಫಿಲಮ್, ನವಂಬರ್ ಎಂಡಲ್ಲಿ, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳುಗಳ ಕಾಲ ಪ್ರತಿ ವಾರವೂ ಬಿಡದ ಹಾಗೆ, ಒಂದು ವಾರದ ಬಿಡದ ಹಾಗೆ, ಯಾಕೆಂದರೆ ಕ್ರಿಸ್ಮಸ್ಸು ಹಬ್ಬದ ಸಂಕ್ರಾಂತಿ ಬರುತ್ತೆ ಎಲ್ಲ, ತಮಿಳು, ತೆಲುಗು, ಹಿಂದಿ, ಕನ್ನಡ, ಈ 4 ಲ್ಯಾಂಗ್ವೇಜ್ ದೊಡ್ಡ ಸಿನಿಮಾಗಳು. ಅದರ ಮಧ್ಯೆ ಈಗ ಮಲಯಾಳಂ ಸಿನಿಮಾಗೂ ಕರ್ನಾಟಕದಲ್ಲಿ, ಪರ್ಟಿಕ್ಯುಲರ್ಲಿ ಬೆಂಗಳೂರು, ಮೈಸೂರಿನಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಯಾವುದೇ ಮಲಯಾಳಂ ಸಿನಿಮಾ ಬಂದ್ರೂ ಇಲ್ಲಿ ರಿಲೀಸ್ ಆಗುತ್ತೆ, ಅವ್ರಿಗೆ ಸ್ಕ್ರೀನ್ ಆರಾಮಾಗಿ ಸಿಗುತ್ತೆ ಅಂಥ ಪರಿಸ್ಥಿತಿ
ನಮ್ಮ ಕರ್ನಾಟಕದಲ್ಲಿ ಮಲಯಾಳಂ ಸಿನಿಮಾ ಛಾಪು ಮೂಡಿಸಿದ್ದಾರೆ. ಓ ಟಿ ಟಿ ಅವರು ಅವರನ್ನು ಹೋಗಿ ಇವರೇ ಅಪ್ರೋಚ್ ಮಾಡಿ ತಗೊಳ್ತಾರೆ. ಸಿನಿಮಾ ಅನೌನ್ಸ್ ಆದಮೇಲೆ, ಮಾಡಿದ್ಮೇಲಲ್ಲ, ಅನೌನ್ಸ್ ಆಗಿದ ತಕ್ಷಣ OTT ಅವ್ರು ಹೋಗ್ತಾರೆ. ನಮ್ಮ ವಿಪರ್ಯಾಸ ಚಿತ್ರರಂಗದ್ದು ಏನಂದರೆ, ಕನ್ನಡ ಚಿತ್ರರಂಗದ್ದು, ನಾವು ಒಳ್ಳೆ ಗುಣಮಟ್ಟದ ಚಿತ್ರ ಮಾಡಿದ್ರೂ ಅವರ ಕೈಕಾಲು ಹಿಡಿದು ನಾವು ಅವ್ರಿಗೆ ಕೇಳ್ಕೊಂಡಾಗಲೂ ಅವರು ಪೇ ಪರ್ ವ್ಯೂ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೊಡ್ತೀವಿ ಅಷ್ಟೇ ಅಂತ ಹೇಳಿ ₹2 ₹3 ಒಂದು ಸಿನಿಮಾ ಕೊಡ್ತಾರೆ. ಅದು ಫ್ರೀ ಕೊಡಿ ಅಂತ ಕೇಳ್ದಂಗೆ ಅದು ನಮ್ಗೆ ಅಟ್ಲೀಸ್ಟ್ ಒಂದಷ್ಟು ಜನ ನೋಡ್ಬೋದಲ್ಲ ಅಂತ ಕೊಡ್ತಿದ್ದಾರೆ ಅಷ್ಟೇ ಕನ್ನಡದವರು. ಅದು ಬಿಟ್ಟರೆ ಈಗ ಬ್ರ್ಯಾಂಡ್ ವ್ಯಾಲ್ಯೂ ಇರೋ ಸಿನಿಮಾಗಳಿಗೂ ಮಾರೋದು OTTಲಿ ಕಷ್ಟ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಯಾವ್ಯಾವ ಸಿನಿಮಾಗಳಿಗೆ ಯಾವ್ಯಾವ ಸಿನಿಮಾಗಳು ಅದಕ್ಕೆ ಕಾರಣ ಅಂತಲೂ ಗೊತ್ತಿದೆ, ಅದಕ್ಕೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಸೊ ಒಂದಷ್ಟು ದೊಡ್ಡ ಸಿನಿಮಾಗಳು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ರು, ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಒಂದಷ್ಟು ದೊಡ್ಡ ಸಿನಿಮಾಗಳು ಆ ಬ್ರ್ಯಾಂಡ್ ವ್ಯಾಲ್ಯೂನ ಕಳೆದ್ರು. ಅದು ನಮ್ಮ ಚಿತ್ರರಂಗದ ಒಂದು ಡಾರ್ಕ್ ಫೇಸ್, ಅದು ವಿಪರ್ಯಾಸ. ಸೊ ಹಾಗಾಗಿ ನಾವೆಲ್ಲ ತುಂಬ ಅದಕ್ಕೆ ಹೊಡೆತ ತಿಂದಿದ್ದೀವಿ. ಸೊ ಥಿಯೇಟ್ರಿಗೆ ಅಂತ ಬಂದಾಗ ನಮಗೆ ಉಳಿದಿದ್ದೆ ಮಲ್ಟಿಪ್ಲೆಕ್ಸ್ಗಳು. PVR ಐನಾಕ್ಸ್ ಒಂದು ಚೈನು, ಗೋಪಾಲನ್ ಒಂದು ಚೈನು, ಆಮೇಲೆ ಸಿನಿಪೋಲಿಸ್ ಅಂತ ಒಂದು ಚೈನು, ಆಮೇಲೆ ಚಿಕ್ಕ ಪುಟ್ಟದ್ದು ಒಂದಷ್ಟಿದೆ ಬೇರೆ ಕಡೆ ಎಲ್ಲ, ಭರತ್ ಸಿನಿಮಾಸ್ ಅದು ಅಂತ. ಸೊ ನಾವು ಅಂದ್ಕೊಂಡು ಫೇಸ್ ಬೈ ಫೇಸ್ ಹೋಗೋಣ, ಬೆಂಗಳೂರು, ಮೈಸೂರು, ತುಮಕೂರು, ಉಡುಪಿ ಫಸ್ಟ್ ಫೇಸಲ್ಲಿ ಇಟ್ಕೊಂಡು ನಾರ್ತ್ ಕರ್ನಾಟಕ ಆಮೇಲೆ ಹೋಗೋಣ ಅಂದ್ಬಿಟ್ಟು ಅಪ್ರೋಚ್ ಮಾಡಿದಾಗ ಯಾರೂ ನಮಗೆ ಮಣೆ ಹಾಕಲೇ ಇಲ್ಲ. ಯಾಕ್ರಿ ಕೊಡಬೇಕು, ಹೂ ಆರ್ ಯು, ನೀವು ಯಾರು, ಹೀಗೆ ಕೇಳಿದ್ದೆಲ್ಲರೂ.